SV9 ವಾರ್ತೆಗೆ ಸ್ವಾಗತ. 40 ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಆಡಳಿತ ನಡೆಸಿರುವ ಸಾಮಾಜಿಕ ನ್ಯಾಯದ ಹರಿಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೈತಿಕ ಶಕ್ತಿ ತುಂಬಲು ಲಕ್ಷ ಸಂಖ್ಯೆಯಲ್ಲಿ ಅಭಿಮಾನಿಗಳು ಹಾಗೂ ಹಿಂದುಳಿದ ವರ್ಗಗಳ ಜನರು ಮೈಸೂರಿನ ಸಮಾವೇಶದಲ್ಲಿ ಭಾಗವಹಿಸಬೇಕು. ದೇವರಾಜು ಮನವಿ. ರಾಜ್ಯದ ಜನತೆಗೆ ಪಂಚಭಾಗ್ಯಗಳನ್ನು ನೀಡಿ ದಕ್ಷತೆಯಿಂದ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಸಿದ್ದರಾಮಯ್ಯ ವಿರುದ್ಧ ಇಲ್ಲಸಲ್ಲದ ಅಪಪ್ರಚಾರ ನಡೆಸಿ ತೇಜೋವಧೆ ಮಾಡುತ್ತಿರುವ ಜೆಡಿಎಸ್ ಬಿಜೆಪಿ ನಾಯಕರಿಗೆ ತಲೆಕೆಟ್ಟಿದ್ದು, ಸ್ವಚ್ಛ ಪ್ರಾಮಾಣಿಕ ಆಡಳಿತ ನಡೆಯುತ್ತಿರುವ ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸಲು ಆಗಸ್ಟ್ 9 ಶುಕ್ರವಾರ ಮೈಸೂರಿನಲ್ಲಿ ನಡೆಯುತ್ತಿರುವ ಜನಾಂದೋಲನ ಸಭೆಗೆ ರಾಜ್ಯದ ಜನತೆ ಲಕ್ಷ ಸಂಖ್ಯೆಯಲ್ಲಿ ಆಗಮಿಸಿ ಅಭೂತಪೂರ್ವ ಬೆಂಬಲ ನೀಡಬೇಕು ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೋಡಿಮಾರನಹಳ್ಳಿ ದೇವರಾಜು ಮನವಿ ಮಾಡಿದರು. ಅವರು ಕೆಆರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ತಮ್ಮ 40 ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಸ್ವಚ್ಛ ಹಾಗೂ ಪ್ರಾಮಾಣಿಕ ಆಡಳಿತ ನೀಡಿ 2ನೇ ಅವಧಿಗೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇಡೀ ದೇಶವೇ ಮೆಚ್ಚುವಂತೆ ದಕ್ಷ ಆಡಳಿತ ನೀಡುತ್ತಿರುವುದನ್ನು ಸಹಿಸದ ಬಿಜೆಪಿ ಜೆಡಿಎಸ್ ಮುಖಂಡರು ಮೂಢ ನಿವೇಶನ ವಿಚಾರವನ್ನು ಮುಂದಿಟ್ಟುಕೊಂಡು ಚಿಲ್ಲರೆ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ದೇವರಾಜು, ದಾವಣಗೆರೆ ಮಹಾನಗರದಲ್ಲಿ ಸಿದ್ದರಾಮೋತ್ಸವ ಸಮಾವೇಶ ನಡೆದಂತೆ ಮೈಸೂರಿನಲ್ಲಿ ನಡೆಯುತ್ತಿರುವ ಕಾಂಗ್ರೆಸ್ ಜನಾಂದೋಲನ ಸಭೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಾಗವಹಿಸಿ ರಾಜ್ಯದ ಜನತೆಗೆ ಪಂಚಭಾಗ್ಯಗಳನ್ನು ನೀಡಿ ದಕ್ಷತೆಯಿಂದ ಆಡಳಿತ ನಡೆಸುತ್ತಿರುವ ಸಿದ್ದರಾಮಯ್ಯ ಅವರಿಗೆ ನೈತಿಕ ಬೆಂಬಲ ನೀಡಬೇಕು ಎಂದು ದೇವರಾಜು ಮನವಿ ಮಾಡಿದರು. ಕೆಆರ್ಪೇಟೆ ಪುರಸಭೆ ಸದಸ್ಯ ಕೆಆರ್ ರವೀಂದ್ರ ಬಾಬು ಮಾತನಾಡಿ, ಕಳಂಕರಹಿತ ವ್ಯಕ್ತಿತ್ವ ಹೊಂದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ನಾಡಿನ ಶಕ್ತಿಯಾಗಿದ್ದಾರೆ. ಸಿದ್ದರಾಮಯ್ಯ ಅವರ ವಿರುದ್ಧ ಸುಳ್ಳು ಪ್ರಚಾರ ಮಾಡುತ್ತಾ ತೇಜೋವಧೆಗೆ ಮುಂದಾಗಿರುವ ಜೆಡಿಎಸ್ ಬಿಜೆಪಿ ಪಕ್ಷಗಳು ಪಾದಯಾತ್ರೆಯ ನಾಟಕ ಆಡುತ್ತಾ ರಾಜ್ಯದ ಜನತೆಯ ದಿಕ್ಕು ತಪ್ಪಿಸಿ ತಪ್ಪು ಸಂದೇಶವನ್ನು ನೀಡಲು ಹೊರಟಿದ್ದಾರೆ. ಆದ್ದರಿಂದ ರಾಜ್ಯದ ಹಿಂದುಳಿದ ಅಹಿಂದ ವರ್ಗಗಳ ಜನತೆ ಜಾಗೃತರಾಗಿ ವಿಪಕ್ಷಗಳ ಮೋಸದ ಜಾಲದ ವಿರುದ್ಧ ಜಾಗೃತರಾಗಿರಬೇಕು. ಮೈಸೂರಿನಲ್ಲಿ ನಡೆಯುತ್ತಿರುವ ಬೃಹತ್ ಜನಾಂದೋಲನ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸುವ ಮೂಲಕ ಸಿದ್ದರಾಮಯ್ಯ ಅವರಿಗೆ ನೈತಿಕ ಬೆಂಬಲ ನೀಡುವ ಜೊತೆಗೆ ಅಗತ್ಯ ಬಿದ್ದರೆ ಯಾವುದೇ ರೀತಿಯ ಹೋರಾಟಕ್ಕೆ ಸಿದ್ಧರಿರಬೇಕು ಎಂದು ರವೀಂದ್ರ ಬಾಬು ಕರೆ ನೀಡಿದರು. ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಕೆ ಪುರುಷೋತ್ತಮ್, ಟಿಎಪಿಸಿ ಎಂಎಸ್ ಅಧ್ಯಕ್ಷ ಬಿಎಲ್ ದೇವರಾಜು, ಮುಖಂಡರಾದ ಸ್ನೇಹಿತ ರಮೇಶ್, ಗಡುಗನಹಳ್ಳಿ ರಾಯಪ್ಪ, ದಬ್ಬೆಘಟ್ಟ ಸಣ್ಣಲಿಂಗೇಗೌಡ, ಕೆಪಿಸಿಸಿ ಸದಸ್ಯ ಕಿಕ್ಕೇರಿ ಸುರೇಶ್ ಸೇರಿದಂತೆ ಅಹಿಂದ ವರ್ಗಗಳ ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಈಗ ನಾಡಿದ್ದು ದೊಡ್ಡದಾಗಿ ಮೈಸೂರಿನಲ್ಲಿ ಒಂದು 2 ಲಕ್ಷ ಜನ ಸೇರಿಸಿ ಸಭೆ ಮಾಡ್ತಾ ಇರೋದ್ರಿಂದ ಅವತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಕೂಡ ಅಲ್ಲಿ ಭಾಗವಹಿಸ್ತಾರೆ. ಅಲ್ಲಿಗೆ ಎಲ್ಲ ಸಿದ್ದರಾಮಯ್ಯನ ಅಭಿಮಾನಿಗಳು, ಅವ್ರ ಹಿತೈಷಿಗಳು, ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು, ಅವ್ರ ಹಿತೈಷಿಗಳು, ಎಲ್ಲ ಪಕ್ಷದ ಸಚಿವರ ಅನುಯಾಯಿಗಳು, ನಮ್ಮ ತಾಲೂಕಿನವರು ಅಲ್ಲಿಗೆ ಅವತ್ತು ಆಗಮಿಸಬೇಕು ಅಂತ 9ನೇ ತಾರೀಕು ಅಲ್ಲಿಗೆ ಆಗಮಿಸಬೇಕು ಮೈಸೂರಿಗೆ ಅಂತೇಳಿ ಈ ಪತ್ರಿಕಾಗೋಷ್ಠಿ ಮುಖೇನ ಅವ್ರಿಗೆ ತಿಳಿಸ್ಲಿಕ್ಕೆ ಬಯಸ್ತೀವಿ. ಅವತ್ತೆಲ್ಲರೂ ಕೂಡ ನಾವಿಲ್ಲಿ ಮಂಡ್ಯಕ್ಕೆಲ್ಲ ಏನೇನು ಅವತ್ತು ಹೋಗಲಿಕ್ಕೆ ವ್ಯವಸ್ಥೆ ಮಾಡಿರೋ ಅದೆಲ್ಲ ಇರೋದಿಲ್ಲ. ಸ್ವಂತ ಖರ್ಚಿನಿಂದ ಪಕ್ಷ ದೃಷ್ಟಿ ಮತ್ತು ಸಿದ್ದರಾಮಯ್ಯನ ಹಿತದೃಷ್ಟಿ ಏನಿವತ್ತು ಬಿ ಜೆ ಪಿ ಸರ್ಕಾರದವರು ಜೆಡಿಎಸ್ನವರು ಸಿದ್ದರಾಮಯ್ಯನ ವಿರುದ್ಧ ಅಪಪ್ರಚಾರ ಮಾಡ್ತಾಯಿದ್ದಾರೆ, ಸುಳ್ಳನ್ನು ಬಿತ್ತಾ ಇದ್ದಾರೆ. ಒಂದು ಸುಳ್ಳನ್ನು 100 ಸಾರಿ ಹೇಳಿ ನಿಜ ಮಾಡಬೇಕು ಅಂತೇಳಿ ಇವರೇನು ಮೈಸೂರಿಗೆ ಪಾದಯಾತ್ರೆ ಹೊರಟಿದ್ದಾರೆ. ಅದು ಸತ್ಯನ ತಿಳಿಸ್ಲಿಕ್ಕೆ ಈ ಸಭೆಗಳನ್ನ ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಾವ್ರೆ. ಸತ್ಯ ಏನಿದೆ, ಯಾಕೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ, ಇದ್ರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ತಿಳಿಸೋದಕ್ಕೋಸ್ಕರ ಮೈಸೂರಿನಲ್ಲಿ ಅವತ್ತು ದೊಡ್ಡ ಸಭೆ ಲಾಸ್ಟ್ ದಿವಸ 9ನೇ ತಾರೀಕು ಇಟ್ಟಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಅದಕ್ಕೆ ಆಗಮಿಸಬೇಕು. ಸಿದ್ದರಾಮಯ್ಯನವರು ಅವರು ಹಿಂದೆ 5 ವರ್ಷ ಮುಖ್ಯಮಂತ್ರಿ ಆದಾಗಲಿ ಈಗಾಗಲಿ ಒಂದೇ ಒಂದು ಸಣ್ಣ ಕಪ್ಪು ಚಿಕ್ಕನೂ ಕೂಡ ಅವರಿಗೆ ಕಳಂಕ ಇಲ್ಲ. ಅಂಥ ವ್ಯಕ್ತಿನ ಏನಾದ್ರು ಮಾಡಿ ಈಗಲೇ ದುರ್ಬಲಗೊಳಿಸ್ಬೇಕು, ಅಧಿಕಾರನ ಮೊಟಕು ಮಾಡಬೇಕು, ಅವ್ರಿಗೆ ತೊಂದರೆ ಕೊಡಬೇಕು. ಅವ್ರು ಹಿಂಗೆ ಬಿಟ್ಟರೆ ಮತ್ತೆ ಕಾಂಗ್ರೆಸ್ಸು ದೊಡ್ಡ ಮಟ್ಟದಲ್ಲಿ ಬೆಳೀತದೆ, ಮತ್ತೆ ನಮಗೆ ಅಧಿಕಾರ ಸಿಕ್ಕಲ್ಲ.
ಇವೆಲ್ಲ ದುರುದ್ದೇಶನ ಇಟ್ಕೊಂಡು ಅವ್ರು ಇವತ್ತು ಪಾದಯಾತ್ರೆನ ಮಾಡ್ತಾವ್ರೆ. ಈಗ ಯಾವಾಗಲೂ ಪಾದಯಾತ್ರೆನ ಸಿದ್ದರಾಮಯ್ಯನವರು ಮಾಡಿದ್ರು ಹಿಂದೆ, ಅವತ್ತು ಯಾರು ಈ ಥರ ಪ್ರತಿಭಟನೆ ಮಾಡಿರಲಿಲ್ಲ. ಇವತ್ತು ಅವ್ರು ಪ್ರತಿಭಟನೆ ಮಾಡ್ಬೋದಲ್ಲ ಯಾಕೆ ಅಂತ ಕೇಳ್ಬೋದು. ಆದರೆ ಅವತ್ತು ಪ್ರತಿಭಟನೆ ಮಾಡಿದ್ದು ಅವ್ರದ್ದು ಅವತ್ತು ಹಗರಣ ನಡೆದಿತ್ತು ಗಣಿನಲ್ಲಿ, ಅದೆಲ್ಲ ದಾಖಲೆ ಇತ್ತು. ಅವ್ರಿಗೆ ಲೋಕಾಯುಕ್ತ ಎಲ್ಲ ನೋಟಿಸ್ ಕೊಡ್ತು ಅಂಥ ವಿಚಾರ ಇಟ್ಕೊಂಡು ಸಿದ್ದರಾಮಯ್ಯನವರು ಪಾದಯಾತ್ರೆ ಮಾಡಿದ್ರು. ಇವತ್ತು ಏನೂ ಇಲ್ಲದೆ ಅವ್ರದ್ದೇನೇ ಒಂದು ಸಣ್ಣದು ತಪ್ಪಿಲ್ಲದೇನೂ ಕೂಡ ನೀವು ಬೇಕು ಅಂತ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರೋದ್ರಿಂದ ನಾವು ಅದಕ್ಕೆ ಪ್ರತಿಯಾಗಿ ಮಾಡ್ತಿರೋದು. ಇಂಥದ್ದನ್ನು ನಾವೆಲ್ಲರೂ ಸ್ವತಂತ್ರ ನಾವು ಸ್ವಯಂ ಪ್ರೇರಿತರಾಗಿ ಅವ್ರಿಗೆ ಬೆಂಬಲ ಕೊಡಬೇಕು. ಯಾಕೆಂದರೆ ನಮ್ಮ ಕರೆದಿಲ್ಲ, ನಮ್ಗೆ ಹೇಳಿಲ್ಲ, ನಾವು ಹೋಗೋದು ಬೇಡ ಅನ್ಬಾರ್ದು. ಅದಕ್ಕೆ ನಾವು ಜನಕ್ಕೆ ಗೊತ್ತಿಲ್ಲದ್ರೆ ಗೊತ್ತಾಗಲಿ ಅಂತಲೇ ಇವತ್ತು ಪತ್ರಿಕಾಗೋಷ್ಠಿನ ಮಾಡ್ತಾ ಇರೋದು. ಅವರ ಹಿತನ ಸಹಿಸೋಕ್ಕಾಗ್ದೇ ಅವ್ರದ್ದು ಒಂದು ಸಣ್ಣ ತಪ್ಪಿಲ್ಲ ಅಲ್ಲಿ ಯಾಂಥವ್ರು ನಿಮ್ಮಂಥವ್ರಿಗೂ ಗೊತ್ತಾಗುತ್ತೆ. ನಿಮ್ದು ಏನಾದ್ರು ಜಮೀನಿದೆ ಅಲ್ಲಿ ಹೋದರೆ ನಿಮ್ಮ ಮನೆಗೆ ಇನ್ನು ಆ ಜಾಗ ಕೊಡಬೇಕಾಯ್ತದೆ ಅವ್ರು ಅಕ್ವೈರ್ ಮಾಡಿದರೆ. ಆದರೂ ಪೂರ್ತಿ ಕೊಡಬೇಕು ಅಂತ ಇದೆ, ಆದರೂ ಅರ್ಧ ತಗೊಂಡರು. ಇದೆಲ್ಲ ಗೊತ್ತಿದ್ರು ಕೂಡ ಜನದ ಮನಸ್ಸಿಗೆ ಕೆಲವ್ರಿಗೆ ಗೊತ್ತೇ ಇರೋಕ್ಕಲ್ಲ. ಅಂಥವ್ರಿಗಾರು ಇದನ್ನು ತಿಳಿಸ್ಬಿಡವ, ಅವ್ರ ಮೇಲೆ ದೂರ ಹೇಳವ, ಏನೋ ಅಷ್ಟೆಷ್ಟು ಜನರು ನಿಂತ್ಕೊಬಿಡ್ತಾರೆ, ಜನ ಏನೋ ತಿಳುವಳಿಕೆ ಎಲ್ಲರಿಗೂ ಇಲ್ಲ ಅನ್ನೋ ಭಾವನೆ ಬಂದ್ಬಿಟ್ಟದವ್ರು. ಆದರೆ ನಿಜವಾಗಿ ಹೇಳಬೇಕು ಅಂದರೆ ನಮ್ಮ ಜನ ಪ್ರತಿಯೊಬ್ಬರಲ್ಲೂ ಬುದ್ಧಿ ಇದೆ, ತಿಳುವಳಿಕೆ ಇದೆ. ಅಷ್ಟು ಸುಲಭವಾಗಿ ಇವ್ರ ಮಾತಿಗೆ ಮರಳು ಆಗಲ್ಲ. ಆದರೂ ಅವ್ರು ಮಾಡ್ತಿರುವಾಗ ಜನ ಏನು ಇಲ್ಲದೆ ಮಾಡ್ತಾರೆ ಅನ್ನೋದಕ್ಕೋಸ್ಕರ ನಾವು ಇವತ್ತು ಎಲ್ಲ ಕಡೆ ಪ್ರತಿಭಟನೆಗಳನ್ನು ಅವ್ರ ವಿರುದ್ಧವಾಗಿ ಮಾಡ್ಕೊಂಡು ಅವ್ರು ಮಾಡಿರೋ ಕೆಲಸನ ನೀವೆಷ್ಟನ್ನೇ ಮಾಡಿದ್ದೀರಿ, ನಿಮ್ಮ 100 ಹಗರಣಗಳವೆ, ಅವನ್ನ ಮುಚ್ಚಿಟ್ಕೊಂಡು ಇವತ್ತು ಹೇಳಕ್ಕೆ ಬಂದಿದ್ದಾರಲ್ಲ ನಿಮ್ಮ ಇಂಥವೆಲ್ಲವಲ್ಲ ಏನು ಮಾಡಿದ್ದೀರಿ ಅಂತ ಕೇಳೋದಕ್ಕೋಸ್ಕರನೇ ಇವತ್ತು ಮಾಡ್ತಾಯಿದ್ದಾರೆ. ಅದು ಅವರು ಏನು ಪಾದಯಾತ್ರೆ ಮಾಡಿರುವೆ ಅದು ಫಲಿಸಲ್ಲ. ತಪ್ಪು ಮಾಡಿದ್ರೆ ಎಷ್ಟೆಷ್ಟು ತಪ್ಪಿಸ್ಕೊಂಡಾರೆ, ಯಾವ ಥರ ಉಗಿಸ್ಕೊಂಡವ್ರೆ ಅಂತ. ಅಂಥದ್ರಲ್ಲಿ ಇವತ್ತು ತಪ್ಪು ಮಾಡದೇ ಇರೋ ವಿರುದ್ಧ ಹೋಗಿ ತಪ್ಪು ಮಾಡೋರೆ ಅಂತ ಹೊರಟ್ರೆ ನಿಲ್ತದ? ಏನೋ ಅಧಿಕಾರ ಇದೆ ಸೆಂಟ್ರಲಲ್ಲಿ 4 ದಿವಸ ತೊಂದರೆ ಕೊಡ್ಬೋದು ಅಂತ ಕೊಡ್ಬೋದು ಅಷ್ಟೇ, ಅದ್ರ ಫಲ ಸಿಕ್ಕಲ್ಲ ಅವ್ರಿಗೆ. ಅದಕ್ಕೋಸ್ಕರ ನಾವೆಲ್ಲ ವಾಲಂಟಿಯರ್ಸ್ ಆಗ್ಬೇಕೀಗ. ಈ ಪ್ರತಿಭಟನೆಗೆ ವಾಲಂಟಿಯರ್ಸ್ ಪಕ್ಷದವ್ರು ಇರ್ಬೋದು, ಅಭಿಮಾನಿಗಳು ಇರ್ಬೋದು, ಸಾಮಾನ್ಯ ಜನನೂ ಕೂಡ ಅದನ್ನು ಎಚ್ಚೆತ್ಕೊಂಡೇ ಮಾಡಬೇಕು. ಇವಾಗ ಸಿದ್ದರಾಮಯ್ಯನವರು 5 ಗ್ಯಾರಂಟಿಗಳು ಕೊಟ್ಟಾರೆ. ಯಾರು ಒಂದು ಪಕ್ಷದವ್ರಿಗೆ ಕೊಟ್ಟಾರೆ, ಒಂದು ಜಾತಿಯವ್ರಿಗೆ ಕೊಟ್ಟಾರೆ. ಎಲ್ಲರೂ ಅದನ್ನು ಅರ್ತ್ಕೋಬೇಕು, ಅವರೇ ಪ್ರತಿಭಟನೆ ಮಾಡಬೇಕು. ಮಹಿಳೆಯರು ಜಾಸ್ತಿ ಪ್ರತಿಭಟನೆ ಮಾಡಬೇಕು. ಇದರಲ್ಲಿ ನಮಗೆ ಸಿದ್ದರಾಮಯ್ಯಂತ ಅನುಕೂಲ ಮಾಡಿಕೊಟ್ರೆ, ಬಸ್ಸಲ್ಲಿ ಓಡಾಡಕ್ಕೆ ಮಾಡ್ಯಾರೆ, 2,000 ಕೊಡ್ತಾವ್ರೆ, ಕರೆಂಟ್ ಕಟ್ಟಿಸ್ತಾವ್ರೆ. ಅಂಥವ್ನ ಯಾಕಂದ್ರೆ ಇಳಿಸ್ತೀರ ಅಂತ ಕೇಳಬೇಕು ಜನಗಳು. ಆದರೆ ಕೇಳೋ ಸ್ಥಿತಿಯಲ್ಲಿ ಜನಗಳಿಲ್ಲ. ಯಾಕೆಂದರೆ ಆ ಥರ ಮನೋಭಾವನೆ ಹೋಗಿದೆ. ಸರ್ಕಾರ ಕೊಟ್ಟರು ಅಂತಾರೆ, ಕೊಟ್ಟರೆ ಮೊದಲೇ ಯಾಕೆ ಕೊಡಲಿಲ್ಲ ಅಂದರೆ ಅದು ಕೇಳೋಕ್ಕಲ್ಲ. ಅದರಿಂದ ನಾವು ಅದನ್ನು ತಿಳುವಳಿಕೆ ಹೇಳ್ಬೇಕು ಜನಕ್ಕೆ. ನಾವು ಕೂಡ ಅದರಲ್ಲಿ ಭಾಗವಹಿಸ್ತೀವಿ. ನೀವೆಲ್ಲರೂ ಕೂಡ ಭಾಗವಹಿಸಿ ಸಿದ್ದರಾಮಯ್ಯನವ್ರಿಗೆ ತೊಂದರೆ ಆದರೆ ನಮಗಾದಂಗೆ. ಅವರೇನಿಲ್ಲ ಇವತ್ತು ಮನೇಲಿ ಇರ್ಬೋದು, ಆದರೆ ಸಾವಿರಾರು ಜನ ಕಾರ್ಯಕರ್ತರಿಗಾಗಲಿ ಅಥವಾ ಫಲಾನುಭವಿಗಳಿದ್ದಾರಲ್ಲ ಅವರಿಗೆ ಭಾಳ ತೊಂದರೆ ಆಯ್ತದೆ. ಇದನ್ನು ಜನ ಕೂಡ ಚರ್ಚೆ ಮಾಡಬೇಕು. ಅದ್ರ ಬಗ್ಗೆ ಚರ್ಚೆ ಮಾಡಿ ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಈ ಪ್ರತಿಭಟನೆ ಮಾಡಬೇಕು. ನಮ್ಮ ತಾಲೂಕಿನಲ್ಲೂ ನಾವು ಈಗ ಹೇಳಿದ್ದೀವಿ, 9ನೇ ತಾರೀಕು ಕಳ್ಕೊತೀವಿ. ಇದು ಹಿಂಗೆ ಮುಂದುವರೆದ್ರೆ ನಾವು ಕೂಡ ತಾಲೂಕಿನಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಈಗ ಏನು ಇದಾದಮೇಲೆ ರಾಜಭವನಕ್ಕೆ ಚಲೋ ಹೋಗ್ಬೇಕು, ಅಲ್ಲಿ ಮುತ್ತಿಗೆ ಹಾಕಬೇಕು ಅಂತ ಅದರಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತೀವಿ. ಅವತ್ತು ಅದು ಏನಾರು ಆಗಲಿ ಈ ಅನ್ಯಾಯನ ಮಾಡೋಕ್ಕೆ ಬಿಡಲ್ಲ. ರಾಜ್ಯಪಾಲರು ಕೂಡ ಇಂಥ ಅನ್ಯಾಯಕ್ಕೆ ಕೈ ಹಾಕಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದು ನಿಜ ಆಗ್ಬೋದು ಅಂತಲೂ ಕೂಡ ಅನ್ನಿಸ್ತದೆ. ಅದಕ್ಕೆ ಎಲ್ಲರೂ ಕೂಡ ಭಾಗವಹಿಸಬೇಕು. ಇದರಲ್ಲಿ ದೊಡ್ಡ ಮಟ್ಟದ ಹೋರಾಟನ ನಾವೆಲ್ಲ ಶೇರ್ ಮಾಡಬೇಕು ಅಂತ ಹೇಳಿ ಈ ಪತ್ರಿಕಾಗೋಷ್ಠಿನ ಕರೆದು ಸಮಾಜಕ್ಕೆ ಮತ್ತು ಎಲ್ಲ ವರ್ಗದ ಜನರಿಗೆ ಆಗಸ್ಟ್ 9ನೇ ತಾರೀಕು ಶುಕ್ರವಾರ 11 ಗಂಟೆಗೆ ಮೈಸೂರಿನಲ್ಲಿ ನಡೆಯುವಂಥ ಒಂದು ಏನು ಈ ಸರ್ಕಾರದ ವಿರುದ್ಧ ಈ BJP JDSನವರು ಅವರ ಶಾಪ ವಿಮೋಚನೆ ಮಾಡ್ಕೊಳ್ಳೋದಕ್ಕೆ ಪಾದಯಾತ್ರೆ ಬರ್ತಿದ್ದಾರೆ. ಆ ಶಾಪ ವಿಮೋಚನೆಗೆ ಮುಕ್ತಿ ಕೊಡೋದಕ್ಕೆ ಅವ್ರಿಗೆ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಇವತ್ತು 9ನೇ ತಾರೀಕು ಅವ್ರಿಗೆ ಶಾಪ ವಿಮೋಚನಾ ಸಮಾವೇಶ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷದ ವತಿಯಿಂದ. ಆದ್ದರಿಂದ ಸಿದ್ದರಾಮಯ್ಯರು ಇವತ್ತಿನವರೆಗೆ ಅವರು ಹುಟ್ಟಿದಾಗಿನಿಂದ ಇವತ್ತಿನವರೆಗೆ ಈ ದೇಶದಲ್ಲಿ ಕಳಂಕರಹಿತ ರಾಜಕಾರಣಿ ಏನಾದ್ರು ಒಂದು ಕಪ್ಪು ಚುಕ್ಕಿಯಲ್ಲಿ ಇರುವಂಥ ಒಬ್ಬ ರಾಜಕಾರಣಿ ಈ ದೇಶದಲ್ಲಿದ್ದರೆ ಅದು ಮೊಟ್ಟ ಮೊದಲನೆಯವರು ಸಿದ್ದರಾಮಯ್ಯನವರು ಅಂತ ಹೆಮ್ಮೆಯಿಂದ ಕನ್ನಡಿಗರು ಹೇಳೋದಂಥ ದಿನ 9ನೇ ತಾರೀಕು ಬಂದಿದೆ. ಯಾಕೆಂದರೆ ಯಾರೋ ಒಬ್ಬರು ಪಿತೂರಿಗೆ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ, ರಾಜ್ಯಪಾಲರು ಕೈಗೊಂಬೆಯಾಗಿ ಯಾರೋ ಒಂದು ಮಾಹಿತಿಯ
ಅಕ್ಕಲ್ಲಿ ಕೊಟ್ಟಂತ ಒಂದು ಹೇಳಿಕೆಯಿಂದ ದೂರಿಗೆ, ಯಾಕೆಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಅವನಿಗೆ 25 ಲಕ್ಷ ರೂಪಾಯಿ ದಂಡ ಹಾಕಿದೆ. ಒಂದು ದಂಡ ಹಾಕಿದ್ರೆ ಸುಪ್ರೀಂ ಕೋರ್ಟ್ ಜಡ್ಜು ಅಂದ್ರೆ ಅದು ಚೀಮಾ ರೇಖೋರಿ ಅಂದ್ರೆ ಅವನು ಎಂತ ಕಳ್ಳ ಅಂತ ಗೊತ್ತಾಗುತ್ತೆ. ಮಾಹಿತಿ ಹಕ್ಕಲ್ಲಿ ಅವ್ನು ಯಾರೋ ಅಬ್ರಾಹಿಂ ಅಂತಲ ಯಾರೋ. ಇವತ್ತು ನಮ್ಮಲ್ಲೇ ಇನ್ನೊಬ್ರು ಅವರು ಕಳ್ಳರು, ಅವರು ಸರಿ ಇಲ್ಲ ಅನ್ನೋದಕ್ಕೆ ದಾಖಲಾತಿಗಳನ್ನ ಇವತ್ತು ರಾಜ್ಯಪಾಲರಿಗೆ ಕೊಟ್ಟು ದೂರು ಕೊಡೋದಕ್ಕೆ ಹೋಗ್ತಿದ್ದಾರೆ. ಆದ್ರಿಂದ ರಾಜ್ಯಪಾಲರು ರಾಜ್ಯವನ್ನ ಒಂದು ರಾಜ್ಯದ ಜಸ್ಟಿಸ್ ಆಗಿ ಇವತ್ತು ಸರಿಯಾದ ಮಾರ್ಗದರ್ಶನ ತಗೊಂಡು, ಯಾಕೆಂದ್ರೆ ನಿನ್ನೆ ಮನೆ ಎಲ್ಲ ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಸದಾರು ನಮ್ಮಲ್ಲಿ ಏನು ಅಡ್ವೊಕೇಟ್ ಜನರಲ್ ಇದ್ದೀವಿ, ಹಂಗೆ ರಾಜ್ಯಪಾಲರಿಗೂ ಒಂದು ಸಿರೇಟ್ ಜನರಲ್ ಅಂತಲೂ ಏನೋ ಇದೆ. ಅದು ಅವ್ರನ್ನ ಮತ್ತೆ ಅವರು ಕಾನೂನು ತಜ್ಞರು, ಈ ದೇಶದ ತಜ್ಞರವರು, ಅವರೆಲ್ಲರನ್ನೂ ಮಾಹಿತಿ ತಗೊಂಡು ನೆನ್ನೆನೂ ಸದಾ ಇದನ್ನ ಯಾವ ಥರ ಮಾಡಬೇಕು, ಅವಕಾಶ ಇದೆಯಾ ಕಾನೂನಲ್ಲಿ ಇಲ್ವಾ ಅಂತ ಅಂದ್ಬಿಟ್ಟು ಕೇಳ್ಕೊತಿದ್ದಾರೆ. ಸಿದ್ದರಾಮಯ್ಯರು ಸದಾ ಕಾನೂನು ಸಲಹೆಗಾರನ್ನೆಲ್ಲನೂ ಕೇಳಿ ಎಲ್ಲನೂ ಮಾಡಿದ್ದಾರೆ. ರಾಜ್ಯಪಾಲರಿಗೆ ಭಗವಂತ ಒಳ್ಳೆಯ ಬುದ್ಧಿ ಕೊಟ್ಟು ಯಾವುದೇ ಥರದ ಕಾನೂನಲ್ಲಿ ಇಲ್ಲದೇ ಇರೋದನ್ನ ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಣಿದು ಸಿದ್ದರಾಮಯ್ಯರ ವಿರುದ್ಧ ಯಾವುದೇ ಥರದ ಕೇಸನ್ನು ಹಾಕುವಂತ ಕೆಟ್ಟ ಯೋಚನೆಯನ್ನ ಭಗವಂತ ಕೊಡಬಾರ್ದು, ಕೊಡಲ್ಲ, ರಾಜ್ಯಪಾಲರು ಮಾಡಲ್ಲ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಯಾಕೆಂದ್ರೆ ಈಗಾಗಲೇ ಈ ದೇಶದಲ್ಲಿ ಎಲ್ಲೂ ಸದಾ ಒಂದು ಪಾದಯಾತ್ರೆ ಮಾಡ್ತಾವ್ರೆ ಅಂದ್ರೆ ಅವ್ರ ವಿರುದ್ಧ ಮತ್ತೊಂದು ಪಕ್ಷದ ಪಾದಯಾತ್ರೆ ಎಲ್ಲೂ ಮಾಡಲ್ಲ. ಇವತ್ತು ನಾವು ಮಾಡ್ತಾ ಇದೀವಿ ಅಂದ್ರೆ ಅವರು ಸುಳ್ಳನ್ನು ಹೇಳ್ಕೊಂಬತ್ತಿರೋದಕ್ಕೆ ನಾವು ಸತ್ಯವನ್ನ ಹೇಳ್ಕೊಂಬರ್ತಾ ಇದೀವಿ. ಕಾಂಗ್ರೆಸ್ ಪಕ್ಷದವರು, ನಮ್ಮ ರಾಜ್ಯ ಅಧ್ಯಕ್ಷರಾದಂಥ DK ಶಿವಕುಮಾರ್ ಮತ್ತೆ ಅವರ ಕೇಂದ್ರ ನಮ್ಮ ರಾಜ್ಯದ MLAಗಳು, ಶಾಸಕರು, ಮಂತ್ರಿಗಳೆಲ್ಲ ಸೇರಿ ಅವರ ನೇತೃತ್ವದಲ್ಲಿ ಮಾಡ್ಕೊಬರ್ತಾರೆ. ಆದ್ರಿಂದ ಯಾವುದೇ ಸುಳ್ಳಿಗೆ ಕಿವಿ ಕೊಡಬೇಡಿ, ಸತ್ಯ ನಮ್ಮ ಹತ್ರ ಇದೆ, ಸತ್ಯ ಕಾಂಗ್ರೆಸ್ ಅವರು ಹೇಳ್ತಿದ್ದಾರೆ ಅಂತ ಮತ್ತೊಂದು ಮಾಡ್ಕೊಬರ್ತಾ ಇದೀವಿ. 9ನೇ ತಾರೀಕು DK ಶಿವಕುಮಾರ್ ನೇತೃತ್ವದಲ್ಲಿ ಸಿದ್ದರಾಮಯ್ಯರ ಅಧ್ಯಕ್ಷತೆಯಲ್ಲಿ ಸಿದ್ದರಾಮೋತ್ಸವ ಅಂತ ಮೈಸೂರು, ಮಂಡ್ಯ, ಚಾಮರಾಜನಗರ, ಕೊಡಗು ಎಲ್ಲ ಸುತ್ತಮುತ್ತಲಿನ ಭಕ್ತಾದಿಗಳು, ಅಭಿಮಾನಿಗಳು, ಲಕ್ಷಾಂತರ ಜನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, DKC ಅಭಿಮಾನಿಗಳು, ಸಿದ್ದರಾಮಯ್ಯ ಅವರ ಅಭಿಮಾನಿಗಳು, ಮತ್ತೆ ಬಡವರು, ಹಿಂದುಳಿದರು, ಅಹಿಂದ ನಾಯಕರುಗಳು ಪ್ರತಿಯೊಬ್ಬರು ಸದಾ ಸ್ವಯಂ ಸೇರಿದ್ರು. ಅದೇ ರೀತಿ ಸ್ವಂತ ಅವರವರ ವೈಯಕ್ತಿಕ ಹಣದಲ್ಲಿ ಅವತ್ತು ಎಲ್ಲರೂ ಸೇರಿ ಅವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಕೊಟ್ಟು BJP ಮತ್ತು JDSನವ್ರಿಗೆ ಏನು ತಿಳುವಳಿಕೆ ಹೇಳಬೇಕು ಅದನ್ನ ನಮ್ಮ ನಾಯಕರುಗಳು ಹೇಳ್ತಾರೆ. ಅವತ್ತು ಹೆಚ್ಚಿನ ರೀತಿಯಲ್ಲಿ ಈ ತಾಲೂಕಿನಲ್ಲಿ, ಹೆಚ್ಚಿನ ರೀತಿಯಲ್ಲಿ ಈ ಜಿಲ್ಲೆಯಲ್ಲಿ ಎಲ್ಲ ಈ ತಾಲೂಕಿನಲ್ಲೂ ಸದಾ ಅವ್ರದೇ ಆದ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ. DK ಶಿವಕುಮಾರ್ಗೆ ಮತ್ತೆ ಸಿದ್ದರಾಮಯ್ಯ ಅವ್ರಿಗೆ. ಅವರ ಅಭಿಮಾನಿಗಳೆಲ್ಲ ಸ್ವಯಂಕೃತವಾಗಿ ದಾವಣಗೆರೆ ಬಂದ ರೀತಿಯಲ್ಲಿ 9ನೇ ತಾರೀಕು ಬರಬೇಕು ಅಂತ ಈ ಮೂಲಕ ತಾಲೂಕಿನಲ್ಲಿರುವಂತ ಎಲ್ಲ ಅಭಿಮಾನಿಗಳಿಗೆ ಕೈ ಮುಗಿದು ಕೇಳಿಕೊಳ್ಳುತ್ತಾ, ಹಾಗೂ 9ನೇ ತಾರೀಕು ಕಳೆದ ನಂತರ ರಾಜ್ಯಪಾಲರೇನಾರು ಮತ್ತೆ ಇದೇ ರೀತಿ ಮುಂದುವರೆದ್ರೆ TB ಸರ್ಕಲ್ ಅಲ್ಲಿ ರಸ್ತೆ ತಡೆ ಚಳುವಳಿನೂ ಮಾಡ್ತಾ ಈ ತಾಲೂಕಿನ ಎಲ್ಲ ಪ್ರತಿ ಹಳ್ಳಿಯಿಂದ ಅಭಿಮಾನಿಗಳನ್ನ ಕರೆಸಿ ರಸ್ತೆ ತಡೆ ಮಾಡಿ ಉಗ್ರ ಹೋರಾಟ ಮಾಡಿ ಕ್ಯಾರ್ಪೇಟೆ ಬಂದ್ಗೆ ನೀಡಲು ಕರೆ ಕೊಡಬೇಕಾಗುತ್ತೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.